ನಮಸ್ಕಾರ. ಮಕ್ಕಳಲ್ಲಿ ಇತ್ತೀಚಲಾಗಿ ಹೆಪಟೈಟಿಸ್ ಎ ಅಂದರೆ ನೀರಿನಿಂದ ಬರುವಂಥ ಹೆಪಟೈಟಿಸ್ ಕಾಮಾಲೆ ರೋಗ ಬರ್ತಾ ಇದೆ. ಮೊದಲನೇದಾಗಿ ನಾವು ಅಲೋಪತಿಯಲ್ಲಿ ಕಾಮಣಿ ಅನ್ನುವಂಥ ಶಬ್ದವನ್ನು ಬಳಸುವುದಿಲ್ಲ. ಏಕೆಂದರೆ ಆಯುರ್ವೇದದಲ್ಲಿ ಕಾಮಣಿ ಅಂದರೆ ಕಣ್ಣು ಹಳದಿ ಆದರೂ ಹಳದಿ ಕಾಮಣಿ ಅಂತಾರೆ, ಕಾಲು ಬಾತರೂ ಕಾಮಣಿ ಅಂತಾರೆ, ಜಾಸ್ತಿ ಸುಸ್ತಾದರೂ ಕಾಮಣಿ ಅಂತಾರೆ. ಸೊ ಮೊದಲಿಗೆ ನಾವೇನು ಮಾಡ್ತೀವಿ, ಇದು ಲಿವರ್ಗೆ ಬಾವು ಬಂದು ಜಾಂಡಿಸ್ ಬರುತ್ತೆ, ಕಣ್ಣು ಹಳದಿ ಆಗುತ್ತೆ. ಈಗ ತಮ್ಮ ಕಡೆ ನಾನು ಏನು ಹೇಳಬೇಕಂದ್ರೆ, ಈ ವರ್ಷ ಈ ಕಳೆದ 2 ತಿಂಗಳಲ್ಲಿ ಭಾಳಷ್ಟು ಮಕ್ಕಳಿಗೆ ನೀರಿನಿಂದ ಬರುವಂಥ ಹೆಪಟೈಟಿಸ್ ಎ ರೋಗ ಬರ್ತಾ ಇದೆ. ಹೆಪಟೈಟಿಸ್ ಎ ಅಂದರೆ ನೀರಿನಿಂದ ಬರ್ತದೆ, ಒಂದು ಎ ಜಾತಿಯ ವೈರಸ್ ಬರ್ತದೆ. ಇತ್ತೀಚಿನ ದಿನಗಳಲ್ಲಿ ಈ ಹೆಪಟೈಟಿಸ್ ಎ 1% ಮಕ್ಕಳಲ್ಲಿ ತೀವ್ರ ಸ್ವರೂಪವನ್ನು ಪಡೆದುಕೊಂಡು ಮಿದುಳಿಗೆ ಬಾವು ಬಂದು ಜೀವಕ್ಕೆ ಅಪಾಯ ಉಂಟು ಮಾಡ್ತಾ ಇದೆ. ಈಗ ನಮ್ಮ ಐಸಿಯುದಲ್ಲಿ 3 ಜನ ಮಕ್ಕಳು ಹೆಪಟೈಟಿಸ್ ಎದಿಂದ ಮಿದುಳಿಗೆ ಬಾವು ಬಂದು ಸ್ವಲ್ಪ ಮಟ್ಟಿಗೆ ಈಗ ಗುಣಮುಖ ಆಗ್ತಾ ಇದ್ದಾರೆ. ಒಂದು ಮಗು ಇನ್ನೂ ವೆಂಟಿಲೇಟರ್ ಮೇಲಿದೆ. ಸೊ ಇದಕ್ಕಾಗಿ ನಾನು ಏನು ಹೇಳಬಯಸ್ತಂದರೆ, ಎಲ್ಲ ಪಾಲಕರು ನೀರನ್ನು 20 ನಿಮಿಷ ಕುದಿಸಿದ ನೀರನ್ನು ಕುಡಿಸಬೇಕು. 1. 2, ಹೆಪಟೈಟಿಸ್ ಎಗೆ ತುಂಬ ಒಳ್ಳೆಯ ವ್ಯಾಕ್ಸಿನ್ ಇದೆ. ಎಲ್ಲ ಪಾಲಕರು ತಮ್ಮ ಮಕ್ಕಳಿಗೆ ವ್ಯಾಕ್ಸಿನ್ ಕೊಡಿಸಬೇಕು. ದೊಡ್ಡವರಿಗೂ ಕೂಡ, ಅವರಿಗೆ ಹೆಪಟೈಟಿಸ್ ಸಾಮಾನ್ಯವಾಗಿ ನಮ್ಮೆಲ್ಲರಿಗೂ ಬಂದು ಹೋಗಿದೆ. ಯಾರಿಗೆ ನೀರಿನ ಬರುವಂಥ ಹೆಪಟೈಟಿಸ್ ರೋಗ ಬಂದು ಹೋಗಿಲ್ಲ, ದೊಡ್ಡವರು ಕೂಡ ಹೆಪಟೈಟಿಸ್ ವ್ಯಾಕ್ಸಿನ್ ಮಾಡಿಸ್ಕೋಬೇಕು. ಇದು ಹೆಪಟೈಟಿಸ್ ಎ ಎಷ್ಟಂದರೆ, ದಿನಾಲೂ ನಮ್ಮ ಒ ಪಿ ಡಿಯಲ್ಲಿ ಸುಮಾರು 10 ರಿಂದ 12 ಮಕ್ಕಳು ನೋಡ್ತಾ ಇದ್ದೀವಿ. ಅದರಲ್ಲಿ 1% ಮಕ್ಕಳು ಅಡ್ಮಿಟ್ ಆಗ್ತಾ ಇದ್ದಾರೆ. ಆ 1% ಅಡ್ಮಿಟ್ ಆದ ಮಕ್ಕಳಿಗೆ ಕೆಲವೊಂದು ಮಕ್ಕಳಿಗೆ ಮಿದುಳಿಗೆ ಬಾವು ಒಂದು ಜೀವಕ್ಕೆ ಅಪಾಯ ತರುವಂಥ ಪರ್ಸೆಂಟ್ ಬಂದಿದೆ. ಅದಕ್ಕೆ ಪಾಲಕರು ಇದರ ಬಗ್ಗೆ ತುಂಬ ಜಾಗೃತಿಯಿಂದ ಇದ್ದು, ದಯವಿಟ್ಟು ಇದು ಮುಂಬರುವ ದಿನಗಳಲ್ಲಿ ನೀವು ಮಕ್ಕಳಿಗೆ ನೀರನ್ನು 20 ನಿಮಿಷ ಕುದಿಸಿ ಕುಡಿಸ್ಬೇಕಂತ ವಿನಂತಿ.